ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ತಮ್ಮೆಲ್ಲರಿಗೂ ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳು. 5 ದಿನಗಳ ಈ ಸಂಭ್ರಮದಲ್ಲಿ ಪ್ರಮುಖವಾಗಿ ಆಚರಿಸುವ ನರಕ ಚತುರ್ದಶಿ ಮತ್ತು ಬಲಿಪಾಡ್ಯಮಿ ಹಬ್ಬಗಳ ಹಿನ್ನೆಲೆಯನ್ನು, ಮಹತ್ವವನ್ನು ಹಾಗೂ ಆಚರಣೆಯ ಕುರಿತು ಸ್ವಲ್ಪ ತಿಳಿದುಕೊಳ್ಳೋಣ. ಮೊದಲನೇದಾಗಿ ನರಕ ಚತುರ್ದಶಿ ಈ ದಿನದ ಹಿನ್ನೆಲೆಯನ್ನು ನೋಡುವುದಾದರೆ, ಈ ದಿನವೇ ಶ್ರೀಕೃಷ್ಣನು ದುಷ್ಟನಾದ ನರಕಾಸುರನನ್ನು ಸಂಹರಿಸಿ ಜನರನ್ನು ಅವನ ಹಿಂಸೆಯಿಂದ ಮುಕ್ತಗೊಳಿಸಿದನು. ಕೆಡುಕಿನ ಮೇಲೆ ಒಳ್ಳೆತನದ ವಿಜಯವನ್ನು ಸಾರುವ ದಿನ ಇದು ಅಂತ ಈ ದಿನವನ್ನು ಕರೆಯಲಾಗುತ್ತೆ. ಇನ್ನು ಈ ದಿನದ ಮಹತ್ವವನ್ನು ನೋಡುವುದಾದರೆ, ಇದು ಕಾಳಿ ಚೌದಾಸ್ ಅಥವಾ ರೂಪ ಚತುರ್ದಶಿ ಎಂದು ಸಹ ಈ ದಿನವನ್ನು ಕರೆಯಲಾಗುತ್ತೆ. ಸ್ನೇಹಿತರೆ, ನಮ್ಮೊಳಗಿನ ಕೆಟ್ಟ ಯೋಚನೆಗಳು, ಆಲಸ್ಯ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ತೊಡೆದುಹಾಕಿ ಜೀವನದಲ್ಲಿ ಹೊಸ ಬೆಳಕನ್ನು ತರುವಂತಹ ದಿನ ಇದು. ಇನ್ನು ಈ ದಿನದ ಆಚರಣೆಯ ಬಗ್ಗೆ ನೋಡುವುದಾದರೆ, ಮುಂಜಾನೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಪವಿತ್ರ ಅಭ್ಯಂಗ ಸ್ನಾನ ಅಂದರೆ ಎಣ್ಣೆ ಸ್ನಾನವನ್ನು ಮಾಡುವುದು ವಿಶೇಷ. ತಲೆಗೆ ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡಿದರೆ ನರಕದ ಭಯ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ. ನಂತರ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಸಂಜೆ ದೀಪಗಳನ್ನು ಹಚ್ಚಿ ಈ ದಿನವನ್ನು ಸಂಭ್ರಮಿಸುತ್ತಾರೆ. ಇನ್ನು ಎರಡನೇ ದಿನ ನೋಡುವುದಾದರೆ ಬಲಿಪಾಡ್ಯಮಿ. ಈ ದಿನದ ಹಿನ್ನೆಲೆಯನ್ನು ನಾವು ನೋಡೋದಾದರೆ, ಇದು ದೀಪಾವಳಿಯ 3ನೇ ದಿನ. ಈ ದಿನ ದಾನಶೂರ ಮತ್ತು ಭಕ್ತನಾದ ಬಲಿ ಚಕ್ರವರ್ತಿಯನ್ನು ಶ್ರೀ ಮಹಾವಿಷ್ಣುವು ವಾಮನ ಅವತಾರದಲ್ಲಿ ಬಂದು ಪಾತಾಳಕ್ಕೆ ಕಳುಹಿಸಿದನು. ಆದರೆ ಆತನ ದಾನಗುಣಕ್ಕೆ ಮೆಚ್ಚಿ ವಿಷ್ಣುವು ವರ್ಷಕ್ಕೊಮ್ಮೆ ಭೂಮಿಗೆ ಬಂದು ಜನರಿಂದ ಪೂಜೆಯನ್ನು ಸ್ವೀಕರಿಸುವ ವರವನ್ನು ನೀಡಿದನು. ಹೀಗಾಗಿ ಈ ದಿನವನ್ನು ನಾವು ಬಲಿಪಾಡ್ಯಮಿ ದಿನ ಅಂತ ಕರಿತೀವಿ. ಇನ್ನು ಈ ದಿನದ ಮಹತ್ವವನ್ನು ನೋಡುವುದಾದರೆ, ಬಲಿ ಚಕ್ರವರ್ತಿಯನ್ನು ಸ್ಮರಿಸುವ ಮತ್ತು ಆತನ ರಾಜ್ಯಭಾರವನ್ನು ಗೌರವಿಸುವಂತಹ ದಿನ ಇದು. ಈ ದಿನವನ್ನು ಗೋಪೂಜೆ ಅಂದರೆ ಗೋವರ್ಧನ ಪೂಜೆ ಮತ್ತು ಅನ್ನಕೂಟ ಉತ್ಸವವನ್ನು ಆಚರಿಸಲಾಗುತ್ತದೆ. ಇನ್ನು ಈ ದಿನದ ಆಚರಣೆಯ ಬಗ್ಗೆ ನೋಡುವುದಾದರೆ, ಈ ದಿನ ಗೋಮಯದಿಂದ ಅಂದರೆ ಸಗಣಿಯಿಂದ ಬಲಿ ಚಕ್ರವರ್ತಿ ಮತ್ತು ಆತನ ಪತ್ನಿ ವಿದ್ಯಾವಲಿಯವರ ರಂಗೋಲಿ ಚಿತ್ರಗಳನ್ನು ಬಿಡಿಸಿ ಪೂಜೆಯನ್ನು ಮಾಡಲಾಗುತ್ತದೆ. ಮಹಿಳೆಯರು ಅಭ್ಯಂಗ ಸ್ನಾನ ಮಾಡಿ ತಮ್ಮ ಪತಿಯರಿಗೆ ಆರತಿಯನ್ನು ಬೆಳಗಿ ಮತ್ತು ಅವರ ಆಶೀರ್ವಾದವನ್ನು ಈ ದಿನದಂದು ಪಡೆಯುತ್ತಾರೆ. ಸಂಜೆ ದೀಪಾರಾಧನೆಯನ್ನು ಮಾಡಿ ಹೊಸ ಉಡುಗೆ ತೊಡುಗೆಗಳನ್ನು ಧರಿಸಿ ಸಿಹಿ ಭೋಜನ ಮಾಡಿ ಹಬ್ಬವನ್ನು ಆಚರಿಸುತ್ತಾರೆ. ದಾನ ಧರ್ಮಕ್ಕೆ ಈ ದಿನ ಬಹಳ ಶ್ರೇಷ್ಠ ಅಂತಲೇ ಕರೆಯಲಾಗುತ್ತೆ. ಸ್ನೇಹಿತರೆ, ಹೀಗೆ ನರಕ ಚತುರ್ದಶಿ ಕೆಡುಕಿನ ಸಂಹಾರವನ್ನು ಸೂಚಿಸಿದರೆ, ಬಲಿಪಾಡ್ಯಮಿ ಭಕ್ತಿ ಮತ್ತು ದಾನದ ಮಹತ್ವವನ್ನು ತಿಳಿಸುತ್ತದೆ. ಈ ಎರಡೂ ಹಬ್ಬಗಳು ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ಮತ್ತು ಹೊಸ ಬೆಳಕನ್ನು ತರಲಿ ಎಂದು ಹಾರೈಸುತ್ತಾ, ಎಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು. ನಮ್ಮ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಸ್ನೇಹಿತರೆ, ಸಿಗೋಣ ಮತ್ತದೊಂದು ವಿಷಯದೊಂದಿಗೆ. ಧನ್ಯವಾದಗಳು.